ರಾಜ್ಯ ರಾಜಕೀಯದಲ್ಲಿ ಕೈ ವರ್ಸಸ್ ಕಮಲ ಅನ್ನುವಂತೆ ಆಗ್ಬಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನಡುವೆ ಟ್ವೀಟ್ ವಾರ್ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕೈ ಕಮಲ ನಡುವೆ ಜಟಾಪಟಿ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನಡುವೆ ಟ್ವೀಟ್ ವಾರ್ ನಡೀತಾ ಇದೆ. ಕದನ ವಿರಾಮಕ್ಕೆ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಪ್ರಧಾನಿ ವಿರುದ್ಧ ಹರಿಹಾಯ್ದ ಕಾರ್ಮಿಕ ಸಚಿವ ಲಾಡ್ಗೆ ಟ್ವೀಟ್ ಮೂಲಕವೇ ಬಿವೈ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ರು. ರಾಜ್ಯ ರಾಜಕೀಯದಲ್ಲಿ ಕೈ ಕಮಲದ ನಡುವೆ ಜಟಾಪಟಿ ಏರ್ಪಟ್ಟಿದೆ. ಇನ್ನು ಕದನ ವಿರಾಮ ಘೋಷಣೆ ಆಗತ್ತೆ ಅಂದ್ರೆ ಏನು ಆಪರೇಷನ್ ಸಿಂಧೂರ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ, ಬ್ರೇಕ್ ಬೀಳುವಂತೆ ಮಾಡೋದಕ್ಕೆ ನಾವೇ ಕಾರಣಕರ್ತರು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಕೂಡ ಆಪರೇಷನ್ ಸಿಂಧೂರಕ್ಕೆ ಬ್ರೇಕ್ ಅಥವಾ ವಿರಾಮ ಅನ್ನೋದನ್ನ ಘೋಷಣೆ ಮಾಡ್ತಾರೆ. ಆದರೆ ವಿಪಕ್ಷ ನಾಯಕರು ತೀವ್ರವಾಗಿ ಟೀಕೆ ಟಿಪ್ಪಣಿಗಳ ಮೂಲಕ ಅಲ್ಲಗಳಿತಾ ಇರ್ತಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಸರ್ವಪಕ್ಷ ಸಭೆಯನ್ನ ಕರಿಬೇಕಾಗಿತ್ತು ಅಂತ ಇದರ ಮಧ್ಯದಲ್ಲಿ ಜಟಾಪಟಿ ನಡೀತಾ ಇತ್ತು. ಕದನ ವಿರಾಮದ ಬಗ್ಗೆ ಬಿಜೆಪಿಗೆ ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ಹಾಕಿರೋದು. ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಯಾರು ಕಾರಣ, ಇದಕ್ಕೆ ಪ್ರಧಾನಿ ಮೋದಿ ಅವರು ಯಾಕೆ ಉತ್ತರವನ್ನ ನೀಡ್ತಾ ಇಲ್ಲ, ಮೋದಿ ಸರ್ವಾಧಿಕಾರಿ ಆಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾನೆ ಇಲ್ವಾ ಅಂತ ಪ್ರಶ್ನೆಗಳನ್ನ ಕೇಳಿರೋದು ಸಂತೋಷ್ ಲಾಡ್. 11 ವರ್ಷದಿಂದ ಅವರದ್ದೇ ಕ್ಯಾಮರಾ, ಅವ್ರು ಏನು ಹೇಳ್ತಾರೆ ಅವ್ರು ಹೇಳಿದ್ದೇ ಮಾತು, ಪಂಚಾಯಿತಿಯಿಂದ ಸಂಸತ್ವರೆಗೂ ಅವರನ್ನೇ ತೋರಿಸ್ತಾರೆ ಹೀಗಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ರು. ಮಾತನಾಡಿದ್ರು ಇದೇ ಟೆರರ್ ಅಟ್ಯಾಕ್ ನಮ್ಮ ಮೇಲೆ ಆದಾಗ ಯಾವ ರೀತಿ ಒಬಾಮಾ ಅವರು ಮಾತನಾಡಿದ್ರು, ಈಗ ಟ್ರಂಪ್ ಯಾವ ರೀತಿ ಮಾತನಾಡ್ತಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಈ ವಾರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನ್ ಪ್ರಿಪರೇಷನ್ ಇದೆ ಮೋದಿ ಸಾಹೇಬರು ನಾವು ದಿನ ನೋಡ್ತಾ ಇದ್ವಿ. ಟಿವಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು, ಇವ್ರ ಜೊತೆ ಮಾತನಾಡಿದ್ರು, ಎಲ್ಲಾ ದೊಡ್ಡ ಪ್ರಮಾಣದಲ್ಲಿ ಪ್ರಿಪರೇಷನ್ ಮಾಡಿದ್ರು. ನೀವೇ ಎಲ್ಲ ಆರ್ಮಿ ಚೀಫ್ ಜೊತೆ ನೀವೇ ಮಾತನಾಡಿದ್ರಿ, ನೀವು ಯಾವ್ದೋ ಒಬ್ಬ ಪೊಲಿಟಿಕಲ್ ಲೀಡರ್ ಜೊತೆ ನೀವು ಮಾತನಾಡಿಲ್ಲ, ಈ ದೇಶದ ಯಾವ್ದು ಸೀನಿಯರ್ ವೆಟರನ್ಸ್ ಜೊತೆ ಕೂಡ ನೀವು ಮಾತನಾಡಿಲ್ಲ. ನೀವೇ ಎಲ್ಲ ಆರ್ಮಿ ಚೀಫ್, ಮಾರ್ಷಲ್, ಏರ್ ಮಾರ್ಷಲ್ ಜೊತೆ ಮಾತನಾಡ್ಕೊಂಡ್ಬಿಟ್ಟು ನೀವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿವಿ ಅಂತ ಹೇಳಿದ್ರಿ. ಫ್ರೀ ಹ್ಯಾಂಡ್ ಅವರಿಗೆ ಕೊಟ್ಟಾದ ನಂತರ ಯಾವ ಬೇಸಿಸ್ ಮೇಲೆ ಸೀಸ್ಫೈರ್ ಆಯ್ತು, ಏನ್ ಆರ್ಮಿ ಒತ್ತಡ ಇತ್ತ ಸೀಸ್ಫೈರ್ ಆಗ್ಬೇಕಂತ, ಯಾರಿಗೋಸ್ಕರ ಸೀಸ್ಫೈರ್ ಆಯ್ತು ಅಂತಕ್ಕಂಥದನ್ನ ಇದನ್ನ ಜಗತ್ ಜಾರಿ ಮಾಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಪುನಃ ಅವರಿಗೆ ಒತ್ತಡವನ್ನು ಮಾಡ್ತೀವಿ. ಸಂತೋಷ್ ಲಾಡ್ ಹೇಳಿಕೆಗೆ ಬಿವೈ ವಿಜಯೇಂದ್ರ ನಿಗಿ ಕೆಂಡವಾಗಿಬಿಟ್ಟಿದ್ದಾರೆ. ಭಾರತದ ಸಿರಿ ಕಿರೀಟ ಕಾಶ್ಮೀರವನ್ನ ಅಸ್ಥಿರಗೊಳಿಸಿದ್ದು ಯಾರು ಹಾಗಾದ್ರೆ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. ಕಾಶ್ಮೀರಿ ಪಂಡಿತರು ಕಾಶ್ಮೀರವನ್ನ ತೊರೆಯೋದಕ್ಕೆ, ಕಾಶ್ಮೀರವನ್ನ ಬಿಟ್ಟು ಹೋಗೋದಕ್ಕೆ ಯಾರು ಕಾರಣ? ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟವ್ರು ಯಾರು? ಎಲ್ಲಾ ಅವಕಾಶ ಇದ್ರೂ ಕೂಡ ಪಿಒಕೆ ಆಕ್ರಮಿಸಿಕೊಳ್ಳೋದೆ ಕೈ ಚೆಲ್ಲದವ್ರು ಯಾರು? ಹೀಗಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸಂತೋಷ್ ಲಾಡ್ಗೆ ಬಿವೈ ವಿಜಯೇಂದ್ರ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಸಂತೋಷ್ ಲಾಡ್ ಹೇಳಿಕೆಗೆ ಒಂಥರ ಇದು ಅವರು ಕೇಳಿರುವ ಪ್ರಶ್ನೆಗೆ ಉತ್ತರಗಳ ಬದಲಾಗಿ ಮತ್ತೆ ಮರು ಪ್ರಶ್ನೆಗಳನ್ನ ಕೇಳುವ ಮೂಲಕ ಟ್ವೀಟ್ ವಾರ್ ನಡೀತಾ ಇದೆ. ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ವಿಜಯೇಂದ್ರ ಅವರು ಕೂಡ ಮಾಡ್ತಾ ಇರುವುದು. ಈಗಾಗಲೇ ಸಂತೋಷ್ ಲಾಡ್ ಅವರು ಯಾವ ಕಾರಣಕ್ಕೆ ಮೋದಿ ಅವರು ಸೈಲೆಂಟ್ ಆಗಿದ್ದಾರೆ, ಸರ್ವಪಕ್ಷ ಸಭೆಯನ್ನ ಕರೆದು ಎಲ್ಲದಕ್ಕೂ ಉತ್ತರವನ್ನ ಕೊಡಬಹುದಾಗಿತ್ತು, ಆದರೆ ಸಂಸತ್ತಿನಿಂದ ಹಿಡಿದು ಕೇಂದ್ರದವರೆಗೂ ಕೇವಲ ಮೋದಿ ಅಂತ ಮಾತ್ರ ಹೇಳ್ತಾ ಇದ್ದೀರಾ. ಹೀಗಾಗಿ ಸರ್ವಪಕ್ಷ ಸಭೆಯನ್ನ ಕರೆದೆ ಬ್ರೇಕ್ ಹಾಕಿದ್ ಯಾಕೆ ಆಪರೇಷನ್ ಸಿಂಧೂರಕ್ಕೆ ಅಂತ ಕೇಳಿದ್ರೆ, ಇನ್ನೊಂದು ಕಡೆ ವಿಜಯೇಂದ್ರ ಅವರು ಕೂಡ ಉತ್ತರವನ್ನ ಕೊಡದೆ ಪ್ರಶ್ನೆಗಳ ಮೂಲಕವೇ ಮತ್ತೆ ತಿವಿದಿರೋದು. ವಿಜಯೇಂದ್ರ ಕೌಂಟರ್ ಟ್ವೀಟ್ಗೆ ಸಂತೋಷ್ ಲಾಡ್ ಮತ್ತೆ ರೀಟ್ವೀಟ್ ಮಾಡಿದ್ದಾರೆ. ಪೆಹಲ್ಗಾಮ್ನಲ್ಲಿ ಬೇಜವಾಬ್ದಾರಿ ಮೆರೆದವರು ಯಾರು ಹಾಗಾದ್ರೆ? ಮತ್ತೆ ಮರುಪ್ರಶ್ನೆ. ಕಾಶ್ಮೀರಿ ಪಂಡಿತರ ಭಾವನೆಗಳೊಂದಿಗೆ ಯಾರು ಆಟ ಆಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಕಾಶ್ಮೀರ ಪುನಃ ಪಡೆಯುವ ಅವಕಾಶ ಸಿಕ್ಕಿದ್ರೂ ಕೂಡ ಕೈ ಚೆಲ್ಲಿದ ಮಹಾನುಭಾವ ಯಾರು? ಯಾರಿಗೋ ತಲೆಬಾಗಿ ಶರಣಾದಿದ್ದು ಯಾವ ಪುರುಷಾರ್ಥಕ್ಕಾಗಿ? ವಿಜಯೇಂದ್ರ ಟ್ವೀಟ್ಗೆ ರೀಟ್ವೀಟ್ ಮಾಡಿ ಸಂತೋಷ್ ಲಾಡ್ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ. ಬಿವೈ ವಿಜಯೇಂದ್ರ ಹಾಗೆ ಸಂತೋಷ್ ಲಾಡ್ ಅವರ ನಡುವೆ ಪ್ರಶ್ನೆಗಳ ಸುರಿಮಳೆಗಳೇ ಇದೆ ಹೊರತಾಗಿ ಅವರ ಪ್ರಶ್ನೆಗೆ ಇವರು ಉತ್ತರಿಸ್ತಾ ಇಲ್ಲ, ಇವರ ಪ್ರಶ್ನೆಗಳಿಗೆ ಅವರು ಕೂಡ ಯಾವುದೇ ಆನ್ಸರ್ಗಳನ್ನ ಮಾಡ್ತಾ ಇಲ್ಲ. ಬದಲಿಗೆ ಇವರ ಪ್ರಶ್ನೆಗಳಿಗೆ ಇವರು ಯಾರು ಹೊಣೆ ಅಥವಾ ಕೆಲವೊಂದು ಬೇಜವಾಬ್ದಾರಿಗಳಿಗೆ ಯಾರು ಹೊಣೆ, ಇದೇ ಪ್ರಶ್ನೆಗಳನ್ನ ಏಕಾಏಕಿ ಮಾಡ್ಕೊಂಡಿರೋದು. ಅಥವಾ ಕಾಶ್ಮೀರಿ ಪಂಡಿತರ ಭಾವನೆಗಳೊಂದಿಗೆ ಆಟ ಆಡಿದ್ಯಾರು, ಈ ಪ್ರಶ್ನೆಗಳಿಗೂ ಕೂಡ ಇಬ್ರು ಆನ್ಸರ್ನ ಮಾಡ್ತಾ ಇಲ್ಲ.
ಇನ್ನು ಯಾರಿಗೋ ತಲೆಬಾಗಿ ಶರಣಾಗಿದ್ದು ಯಾವ ಪುರುಷಾರ್ಥಕ್ಕಾಗಿ ಅನ್ನುವಂಥ ಟಕ್ಕರನ್ನ ಕೊಡ್ತಾ ಇರುವುದು. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೇರ ಡೆಸ್ಕ್ನಿಂದ ಹನುಮಂತು. ರಾಜ್ಯ ರಾಜಕೀಯ ವಲಯದಲ್ಲಿ ಯಾವಾಗ ಕದನ ವಿರಾಮ ಘೋಷಣೆಯಾಯಿತು ಆವಾಗಿನಿಂದ ಇಲ್ಲಿವರೆಗೂ ಕೂಡ ಕೆಲವೊಂದಷ್ಟು ಟೀಕೆ ಟಿಪ್ಪಣಿ ವ್ಯಕ್ತವಾಗ್ತಾ ಇದೆ. ಈಗ ರಾಜ್ಯದಲ್ಲಿ ವಿಜಯೇಂದ್ರ ಹಾಗೆ ಸಂತೋಷ್ ಲಾಡ್ ಅವರ ನಡುವೆ ಟ್ವೀಟ್ ವಾರ್ ನಡೀತಾ ಇದೆ. ಎಲ್ಲಿಗೆ ಬಂದು ನಿಂತಿದೆ ಈಗ ಅಂತ? ಡಯಾನ, ಗಡಿಯಲ್ಲಿ ಎರಡೂ ದೇಶಗಳ ನಡುವೆ ಕದನ ವಿರಾಮ ಘೋಷಣೆಯ ಬಳಿಕ ಇಡೀ ದೇಶಾದ್ಯಂತ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ನೇರವಾದಂಥ ಫೈಟ್ ಜೋರಾಗಿ ನಡೀತಾ ಇದೆ. ರಾಜಕೀಯ ಕಾಳಗ ನಡೀತಾ ಇದೆ. ಅದರ ವ್ಯಾಪ್ತಿ, ಅದರ ಕಿಡಿ ರಾಜ್ಯದ ರಾಜಕಾರಣಕ್ಕೂ ತಗಲದಂತೆ ಕಾಣಿಸುತ್ತೆ. ಅದೇ ಕಾರಣಕ್ಕೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇರುವಂಥದ್ದು, ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಮಾತಾಡ್ತಾ ಇರುವಂಥದ್ದು. ನಿನ್ನೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಮಾತನಾಡುವಂಥ ಬರೋದಲ್ಲಿ ಬಿಜೆಪಿ ನಾಯಕರನ್ನ ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಮೋದಿಯವರು ಈ ಕದನ ವಿರಾಮ ಘೋಷಣೆ ಮಾಡಲಿಕ್ಕೆ ಯಾವುದೇ ರೀತಿಯ ಸ್ಪಷ್ಟತೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಏನಿದೆ, ಅದ್ರ ಜೊತೆಗೆ ಕೇಂದ್ರದಲ್ಲಿ ಭದ್ರತಾ ವೈಫಲ್ಯಗಳಲ್ಲಿ ಏನೆಲ್ಲ ವೈಫಲ್ಯಗಳಿದಾವೆ ಅವನ್ನು ಕೂಡ ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಸಾರ್ವಜನಿಕರಿಗೆ ಇದ್ದಂಥ ಒಂದಷ್ಟು ಅನುಮಾನಗಳನ್ನು ಸ್ಪಷ್ಟಪಡಿಸಬೇಕಾಗಿತ್ತು. ಆ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಹಾಗಾಗಿ ಟ್ರಂಪ್ ಇದನ್ನೆಲ್ಲವೂ ಕೂಡ ಮೈಲೇಜ್ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ನಾಯಕರೇನಿದ್ದಾರೆ ಟ್ರಂಪ್ ಯಾತ್ರೆಯನ್ನ ಮಾಡಬೇಕಾಗಿತ್ತು ಅನ್ನೋಂಥ ಟೀಕೆಯನ್ನ ಮಾಡಿದ್ರು. ಸಚಿವ ಸಂತೋಷ್ ಲಾಡ್ ಅವರ ಟೀಕೆಗೆ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅವರನ್ನ ಟೀಕಿಸುವ ಜೊತೆಗೆ ಅವ್ರಿಗೂ ಒಂದಷ್ಟು ಪ್ರಶ್ನೆಗಳ ಸುರಿಮಳೆಯನ್ನೇ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು. ಯಾವತ್ತೂ ಕೂಡ ರಾಜಕಾರಣಿಗಳು ನಾವು ಅನಿಸ್ಬೋದು ಹೊರಗಡೆ ನಿಂತ್ಕೊಂಡು ಇಲ್ಲ ಈ ರೀತಿ ಉತ್ತರವನ್ನು ಕೊಡಬೇಕಾಗಿತ್ತು, ಕ್ವಶನ್ಗೆ ಪ್ರಶ್ನೆನೇ ಕೇಳಿದ್ದಾರೆ ಅನ್ನೋಂಥದ್ದು. ಸೇಮ್ ಟೈಮ್ ಯಾರೂ ಕೂಡ ಸ್ಪಷ್ಟವಾಗಿ ಉತ್ತರ ಕೊಡುವಂಥ ಕೆಲಸವನ್ನ ಇಲ್ಲಿ ವಿಜೇಂದ್ರ ಅವರು ಮಾಡಿಲ್ಲ. ಸೇಮ್ ಟೈಮ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಮಾಡಿಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತೀವಿ, ನಮ್ಮನ್ನು ನೀವು ಪ್ರಶ್ನೆ ಮಾಡಿ, ಆದರೆ ಸಾರ್ವಜನಿಕರಿಗೆ ಉತ್ತರ ಕೊಡುವಂಥವ್ರು ಯಾರು ಅನ್ನೋಂಥ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಅಂತಹದ್ದೇ ವಾಗ್ಯುದ್ಧ ಪ್ರಶ್ನೆಗಳ ಏನು ವಾರ್ ಏನಿದೆ ಆ ವಾರ್ ಇಬ್ಬರ ನಡುವೆ ಇಲ್ಲಿ ನಡೀತಾ ಇರುವಂಥದ್ದು. ಡಯಾನ, ಓಕೆ, ಈಗ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಎಲ್ಲಿಗೋಗಿ ನಿಲ್ಲಬಹುದು ಅಂತ ಈ ಗಲಾಟೆ? ಖಂಡಿತ ಡಯಾನ, ಇದನ್ನ ಒಂದು ಇಷ್ಟು ದಿವಸ ರಾಜತಾಂತ್ರಿಕ ವಿಚಾರ ಆಗಿರುವಂತಹ ಕಾರಣಕ್ಕಾಗಿ ದೇಶದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಯಾವುದೇ ನಿಲುವುಗಳನ್ನು ತೆಗೆದುಕೊಂಡ್ರೂ ನಾವು ಅದರ ನಿಲುವಿಗೆ ಬದ್ಧವಾಗಿರ್ತೀವಿ ಅನ್ನೋಂಥ ಘೋಷಣೆಯನ್ನ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸೇರಿದಂತೆ ಇಡೀ ಎಂಟೈರ್ ದೇಶದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದ ಒಂದಷ್ಟು ಬೆಂಬಲಕ್ಕೆ ನಿಂತಿತ್ತು, ಘೋಷಣೆಯನ್ನು ಕೂಡ ಮಾಡಿತ್ತು. ಯಾವಾಗ ಕದನ ವಿರಾಮ ಆಯಿತು ಅಲ್ಲಿಂದ ರಿಯಲ್ ರಾಜಕೀಯ ಅಂದರೆ ದೇಶದೊಳಗಡೆ ರಾಜಕೀಯ ಜಟಾಪಟಿ ಶುರುವಾಯಿತು. ಇದೀಗ ರಾಜಕೀಯವಾಗಿ ಒಂದಷ್ಟು ಉತ್ತರವನ್ನು ಕೊಡಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಬಿಜೆಪಿಯು ಕೂಡ ಮಾಡ್ತಾ ಇದೆ. ಅದನ್ನ ಭದ್ರತಾ ವೈಫಲ್ಯಗಳನ್ನ ಪ್ರಶ್ನೆ ಮಾಡೋದ್ರ ಮೂಲಕ ಒಂದಷ್ಟು ರಾಜಕೀಯವಾಗಿ ಬಳಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ದಂತೆ ಕಾಣಿಸುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕದ ಪ್ರಶ್ನೆ ಅಂತ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ತಿರಂಗ ಯಾತ್ರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ಒಳಗಡೆ ಒಂದಷ್ಟು ಆಂತರಿಕ ಯುದ್ಧವೂ ಕೂಡ ಶುರುವಾಯಿತು. ಆದಾಗ್ಯೂ ತಿರಂಗ ಯಾತ್ರೆಯನ್ನು ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನಗಳು, ಬೇಸರಗಳು ಇದ್ದಾಗಲೂ ಕೂಡ ಕೇಂದ್ರದ ವಿರುದ್ಧ, ಕೇಂದ್ರದ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಬಂತು. ಹಾಗಾಗಿ ಈಗ ರಾಜ್ಯ ನಾಯಕರಲ್ಲಿ ಒಂದಷ್ಟು ಜಟಾಪಟಿ ಶುರುವಾಗಿದೆ. ನೀವು ಸರಿ ಇಲ್ಲ ನಾವು ಸರಿ ಅನ್ನೋಂಥ ಆದರೆ ಸ್ಪಷ್ಟವಾದಂತಹ ಉತ್ತರವನ್ನ ಕೇವಲ ರಾಜಕೀಯನ ಬಿಟ್ಟು ಯುದ್ಧ ಅಂತ ಒಂದಂಥ ಸಂದರ್ಭದಲ್ಲಿ ಯಾವ ನಾಯಕರು ಕೂಡ ಈ ಒಂದು ವಿಚಾರಕ್ಕೆ ಚಕಾರ ಎತ್ತುವಂತ ಪ್ರಶ್ನೆಗಳನ್ನ ಮಾಡ್ತಾ ಇಲ್ಲ. ಇದು ಮುಂದಿನ ದಿನಗಳಲ್ಲೂ ಕೂಡ ಸಾಮಾಜಿಕವಾಗಿ ಆಗಿರ್ಬೋದು ಮತ್ತೆ ನೇರವಾಗಿ ಮಾಧ್ಯಮಗಳ ಹೇಳಿಕೆಗಳು ಆಗಿರ್ಬೋದು ಪರಸ್ಪರ ಕಚ್ಚಾಟಕ್ಕೆ ಖಂಡಿತ ಇದು ಲೀಡ್ ಮಾಡುತ್ತೆ. ಡಯಾನಾ, ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಹೆಚ್ಚಿನ ಡೀಟೇಲ್ಸ್ಗಾಗಿ.